ಏಕೇನ ತುಳಸಿ ಮಾತ್ರ ತಲೇನಾಪಿ ನರೋತ್ತಮ ಪೂಜಯೇತ್ ಭಕ್ತಿಭಾವೇನ ತಂ ರಕ್ಷಾಮೀತಿ ಮತ್ಪ್ರಣಃ. ಯಾರು ಒಂದೇ ಒಂದು ದಳ ತುಳಸಿಯನ್ನು ದೇವರಿಗೆ ಭಕ್ತಿಯಿಂದ ಏರಿಸ್ತಾರೆಯೋ, ಸಮರ್ಪಣೆಯನ್ನು ಮಾಡ್ತಾರೆಯೋ, ಅವರನ್ನು ನಾನು ರಕ್ಷಣೆಯನ್ನು ಮಾಡ್ತೇನೆ ಎಂಬುದಾಗಿ ದೇವರ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ನವರಾತ್ರ ಮಹೋತ್ಸವ ಶ್ರೀನಿವಾಸನಿಗೆ ಪ್ರತಿನಿತ್ಯ ತುಳಸಿಯಿಂದ ಚೆನ್ನಾಗಿ ಅರ್ಚನೆಯನ್ನು ಮಾಡಬೇಕು, ಪ್ರತಿನಿತ್ಯವೂ ಮುಂದೆ ಮಾಡಬೇಕು. ಯಾರು ತುಳಸಿ ದಳವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ, ದೇವರು ಅವರ ರಕ್ಷಣೆಗಾಗಿ ಟೊಂಕಕ್ಕೆ ಕಟ್ಟಿಕೊಂಡು ನಿಲ್ತಾನೆ, ಗಟ್ಟಿಯಾಗಿ ನಿಲ್ತಾನೆ. ಹಾಗಾಗಿ ಅನೇಕ ಕಡೆಗೆ ಅನೇಕ ಜ್ಞಾನಿಗಳು, ಅನೇಕ ಹಿರಿಯರು ನಿತ್ಯದೊಳಗೂ ತುಳಸಿ ಅರ್ಚನೆಯನ್ನು ಮಾಡ್ತಾರೆ ದೇವರಿಗೆ. ನವರಾತ್ರಿಯೊಳಗೆ ಅತ್ಯಂತ ವಿಶೇಷ ರೀತಿಯಿಂದ ಸಹಸ್ರಾರ್ಚನೆ ಆಗಬೇಕು. ಒಂದು ತುಳಸಿಯನ್ನು ಸಮರ್ಪಣೆಯನ್ನು ಮಾಡುವುದರಿಂದಲೇ ದೇವರ ರಕ್ಷಣೆಯನ್ನು ಮಾಡ್ತಾನೆ ಅಂದಮೇಲೆ 1000 ತುಳಸಿಗಳನ್ನು ಅರ್ಚನೆಯನ್ನು ಮಾಡಿದರೆ ಇನ್ನೆಂಥ ಫಲ, ಮೋಕ್ಷವನ್ನೇ ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ. ತತ್ವಜ್ಞಾನ ಕೊಡ್ತಾನೆ, ವಿಷ್ಣು ಭಕ್ತಿಯನ್ನು ಕೊಡ್ತಾನೆ, ಸರ್ವಸ್ವವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ತುಳಸಿ ಅರ್ಚನೆಯನ್ನು ಇಲ್ಲದೇನೆ ದಿನ ಕಳೆಯುವ ಹಾಗೆಯೇ ಇಲ್ಲ. ಗಟ್ಟಿಯಾಗಿ ನಾವೆಲ್ಲರೂ ಪ್ರತಿಜ್ಞೆಯನ್ನು ಮಾಡೋಣ, ಪ್ರತಿನಿತ್ಯ ದೇವರಿಗೆ ತುಳಸಿ ಅರ್ಚನೆಯನ್ನು ನಾನು ಮಾಡ್ತೇನೆ. ಈಯಂತು ಭಕ್ತಿಯ ಮಾಂ ನಿತ್ಯಂ ಸಿಂಚತಿ ಕ್ಷೀರಧಾರಯ. ಈ ಆಕಳು ನನಗೆ ಪ್ರತಿನಿತ್ಯ ಭಕ್ತಿಯಿಂದ ಕ್ಷೀರಾಭಿಷೇಕವನ್ನು ಮಾಡ್ತಾ ಇದೆ ಅಂದಮೇಲೆ ಇಂಥದ್ದನ್ನು ನಾನು ರಕ್ಷಣೆಯನ್ನು ಮಾಡೋದಿಲ್ಲ ಅಂತಂದ್ರೆ ಹೇಗೆ ಅಂತ ಹೇಳ್ದ ದೇವರು ಸ್ವಯಂ ದದಾರ ತದ್ಘಾತಂ. ತಾನು ಆಕಳನ್ನು ಸರಿಸಿ ಎದ್ದು ನಿಂತ.